ಪರಮೇಶ್ವರ ಡಿಮ್ಮಿಲ್ ಡಿಮ್ಮಿಲ್ ಪಾರ್ವತಿ ಪರಮೇಶ್ವರ ಡಿಮ್ಮಿಲ್ ಡಿಮ್ಮಿಲ್ ಮಂಜು ಇಷ್ಟೊತ್ತಾದ್ರೂ ಸ್ನಾನ ಮಾಡಿಲ್ವಾ ನೀನು? ನಿನ್ನೆ ಮಾಡಿದ್ನು. ಇವತ್ತಿಂದ ಯಾರು ಮಾಡ್ತಾರೆ? ದಿನಾ ಸ್ನಾನ ಮಾಡಕ್ ಬೇಜಾರ್. ದನ ಎಮ್ಮೆಗಳೇ ವಾಸಿ. ಹುಲಿ ಸಿಂಹಗಳು ದಿನ ಸ್ನಾನ ಮಾಡ್ತಾವ, ಸ್ನೋ ಪೌಡರ್ ಹಚ್ಕೊಂತಾವ. ಆದ್ರೆ ಅವ್ ನೀರ್ ಸಿಕ್ದಾಗ ಈಜಾಡ್ತಾವಲ್ಲ. ನನಗೂ ನೀರ್ ಸಿಕ್ಕಿದ್ರೆ ಸ್ನಾನ ಮಾಡ್ತಿದ್ನಪ್ಪ. ಯಾಕೆ ನೀರಿಲ್ವಾ? ನೀರಿದೆ, ತಣ್ಣೀರು. ಮೈ ಮೇಲೆ ಹುಯ್ಕೊಂಡ್ರೆ ಎಲ್ಲಿ ಡ್ಯಾನ್ಸ್ ಮಾಡ್ಬೇಕಾಗ್ತದೋ ಅಂತ ಸುಮ್ನಿದೀನಿ. ಯಾಕೆ ಬಿಸಿನೀರಿಲ್ವಾ? ನಮ್ಮನೇಲಿ ಹೀಟ್ರು ಸರಿ ಇಲ್ಲಮ್ಮ. ಕರೆಂಟ್ ಬೇರೆ ಅವಾಗ ಪಳ್ಕ 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 ಅಂತಿರ್ತದೆ. ಪ್ರಾಬ್ಲಮ್. ಯಾವ್ದಕ್ಕೂ ಒಂದ್ ಕಂಪ್ಲೇಂಟ್ ಕೊಡ್ಬೇಕಿತ್ತು. ಬೇಬಿ ಫೋನ್ ಮಾಡಿದ್ದೆ. ಮಳೆಗಾಲದಲ್ಲಿ ಇವೆಲ್ಲ ಕಾಮನ್ ಕಣ್ರಿ. ನಮ್ದು ತಪ್ಪಲ್ಲ, ನಿಮ್ದು ತಪ್ಪಲ್ಲ, ಮಳೆ ತಪ್ಪು ಅಂತ ಫೋನ್ ಇಟ್ರು. ಮಂಜುಡಿ, ಭಾವನ ಹತ್ರ ಕಂಪ್ಲೇಂಟ್ ಕೊಡು, ಅದೇ ಸರಿ. ಅಯ್ಯೋ, ಭಾವನೆ ಬಂದ್ಬಿಟ್ರು. ಭಾವ, ಅದು ಕರೆಂಟ್ ಆಫೀಸಿಗೆ ಹೋಗಿದ್ನಮ್ಮ. ನಿಮ್ಮನೇಲಿ ಏನೇನ್ ಸುಟ್ಟಿದೆ ಹೋಗಿ ನೋಡ್ಕೊಳ್ಳಿ ಅಂತ ನನ್ನನ್ನು ಕಳ್ಸ್ಬಿಟ್ರು. ಹೀಟ್ರ್ ಸುಟ್ಟಾಗಿದೆ ಅಂತ ನೀವ್ ಹೇಳ್ಬೇಕಿತ್ತು. ಅಯ್ಯೋ, ಬರೀ ಹೀಟರ್ ಒಂದೇ ಇಲ್ಲ, ಹೀಟರು ಗೀಸರು ಇಡೀ ನಮ್ಮ ಏರಿಯಾಲೇ ಸುಟ್ಟೋಗಿದೆ ಅಂತ ಹೇಳ್ಬೇಕಿತ್ತು. ಗೊತ್ತಮ್ಮ, ಎಷ್ಟೋ ಮನೆಗಳಲ್ಲಿ ಫ್ರಿಡ್ಜ್ಗಳು ಸುಟ್ಟು ಹೋಗಿದೆ. ಇನ್ನೆಷ್ಟೋ ಮನೆಗಳಲ್ಲಿ ಓಡ್ತಾ ಇದ್ದಿದ್ ಮಿಕ್ಸಿನೇ ನಿಂತ್ಕೊಂಡಿದೆ. ಇನ್ನೆಷ್ಟೋ ಮನೆಯಲ್ಲಿ ಟಿವಿಯಿಂದ ಹೊಗೆನೆ ಬಂದ್ಬಿಟ್ಟಿದೆ. ಎಲ್ಲ ಹೇಳ್ದೆ, ಆದ್ರೆ ಅವ್ರು ಕೇಳಲಿಲ್ಲ. ಸಡನ್ ಆಗಿ ಲೈನ್ ಮ್ಯಾನ್ಗಳು ಕರೆಂಟ್ ಮುಗಿಸಿದ್ರೆ ಇನ್ನೇನಾಗ್ತದೆ? ಇದನ್ನ ಯಾರ ಹತ್ರ ನಾವು ಹೋಗಿ ಹೇಳೋಣ? ಭಾವ, ಇದ್ರ ಬಗ್ಗೆ ನೀವು ಒಂದು ಪಬ್ಲಿಕ್ ಪಿಟಿಷನ್ ಬರೆದು ಕೋರ್ಟ್ಗೆ ಸಬ್ಮಿಟ್ ಮಾಡ್ಬೇಕು. ಕರೆಕ್ಟ್ ಆಗಿ ಹೇಳ್ದೆ ವೇದಮ್ಮ. ಸಾರ್ವಜನಿಕರ ಹಿತಾಸಕ್ತಿ ಅಡಿಯಲ್ಲಿ ಒಂದು ಕಂಪ್ಲೇಂಟ್ ಜಡ್ದು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡ್ಬಿಡ. ಬುದ್ಧಿವಂತ, ಕೋರ್ಟ್ ಫೀಸ್ ಯಾರು ಕೊಡ್ತಾರೆ? ಕೋರ್ಟಿಗೆ ಯಾರು ಅಲ್ದಾಡ್ತಾರೆ? ಅದು ಎಕ್ಕಿ ಕೆಲಸಗಳು ಪೆಂಡಿಂಗ್ ಬೇರೆ ಇದೆ ಕಣೋ. ಆಯ್ತಪ್ಪ, ನಮ್ಮನೆ ಹುಡುಗ ಹೇಳಿದೆ ಅಂತ ಕಂಪ್ಲೇಂಟ್ ನ ಕೊಟ್ವಿ ಅಂತಾನೆ ಇಟ್ಕೋ. ಆ ಸಂಸ್ಥೆಗೆ ನೋಟಿಸ್ ಹೋಗುತ್ತೆ. ಆ ಸಂಸ್ಥೆಯಿಂದ ಏನಂತ ಉತ್ತರ ಬರುತ್ತೆ ಗೊತ್ತೇನೋ? ಮಳೆಗಾಲ ಶುರುವಾಗ್ತಿದ್ದ ಹಾಗೇನೆ ನಿಮ್ಮ ಮನೆಯಲ್ಲಿರೋ ಹಳೆ ವೈರ್ಗಳನ್ನೆಲ್ಲ ಕಿತ್ತು ಬಿಸಾಕ್ಬಿಟ್ಟು ಹೊಸ ವೈರ್ಗಳನ್ನ ಹಾಕೊಳ್ಳಿ ಅಂತ ನಾವು ಟಿವಿನಲ್ಲಿ ಹೇಳ್ಕೊಟ್ಟಿದೀವಿ, ಪೇಪರ್ ನಲ್ಲಿ ಹೇಳ್ಕೊಟ್ಟಿದೀವಿ. ಅದನ್ನ ನೋಡದೆ ಹೋದ್ರೆ ಅದಕ್ಕೆ ನಮ್ಮ ಸಂಸ್ಥೆ ಹೊಣೆಯನ್ನು ಹೊರೋದಕ್ಕಾಗೋದಿಲ್ಲ ಅಂತ ಉತ್ತರ ಬರುತ್ತೋ. ಸಾರ್ವಜನಿಕ ಹಿತಾಸಕ್ತಿ ಹೊಡಿದಲ್ಲಿ ಮೊಕದ್ದಮೆನ ಹೂಡು ಬಿಡ್ತಾನಂತೆ. ಮಗಲೇ, ತಣ್ಣೀರ ಸ್ನಾನ ಮಾಡೋಗ. ತುಂಬಾ ತಿಳ್ಕೊಂಡ್ರೆ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ಅನ್ನೋ ಕಾರಣ ಈ ಗುಣ. ಮಂಜುಡಿ, ನೀನ್ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಬಿಡ. ಅವ್ರು ಯಾವಾಗ್ಲೂ ಸಿಡಿ ಸಿಡಿ ಅಂತಿರ್ತಾರೆ. ಬಾ, ನಮ್ಮನೆಗ್ ಹೋಗೋಣ. ಮನೆಗೆ ಅಂತಕ್ಕೆ? ನಮ್ಮನೆಗ್ ಹೋದ್ರೆ ಸ್ನಾನ ಮಾಡಕ್ ಬಿಸಿನೀರು, ಹಚ್ಕೊಳಕ್ ಸೋಪು, ನೀನ್ ಬೆನ್ನು ಚಕ್ಕಿ ನನ್ನ ಕೋಮಲವಾದ ಕೈಗಳು ಎಲ್ಲ ಇರುತ್ತೆ. ಆತರ ಆಗ್ಬಿಟ್ರೆ ಹೋಗಿದ್ ಕರೆಂಟ್ ವಾಪಸ್ ಬಂದ್ರೆ ಕಷ್ಟ. ಆದ್ರೆ ನಂಗೆ ಇಷ್ಟ. ಅಯ್ಯೋ, ಸಾಕಾಗಿ ಹೋಯ್ತು ನನಗೆ. ಇದೇ ಟೈಮಲ್ಲಿ ನಮ್ಮ ಮನೆ ಗೀಸರ್ ಹಾಳಾಗಿ ಹೋಗ್ಬೇಕಾ? ಅಲ್ಲ, ನಾವೇನು ಶಿಲಾಯುಗದ ಕಡೆ ಹೋಗ್ತಾ ಇದ್ದೇವೆ ಹೆಂಗಂತೇಳಿ. ಅಲ್ಲ, ನನಗೆ ಎಂತ ದೊಡ್ಡ ಹೀರೋ ಆಗಿ ಎಷ್ಟು ದುಡ್ಡು ಸಂಪಾದನೆ ಮಾಡಿದ್ರೆ ಏನು? ಒಂದು ಚೆನ್ನಾಗಿ ನೀರು ಕಾಯಿಸ್ಕೊಂಡು ಸ್ನಾನ ಮಾಡೋಕ್ಕಾಗಲ್ಲ. ಪುಣ್ಯಕ್ಕೆ ಸ್ಟೋವ್ ಮೇಲೆ ನೀರಿಟ್ಟು ಕಾಯಿಸಿದ್ದು ಒಳ್ಳೇದಾಯ್ತು. ಬರೋ ಬರೋ, ಟವಲಲ್ಲಿ ಇಟ್ಟಿಯಮ್ಮ. ಒಂದು ಇಟ್ಟ ವಸ್ತು ಮನೇಲಿ ಒಂದು ಇರಲ್ಲ. ಇಲ್ಲೇನ್ ಮಾಡ್ತಾ ಇದೆ? ಗಿಡಕ್ ನೀರ್ ಹಾಕ್ಬಿಡ. ಏನಾಯ್ತಮ್ಮ? ಹಾವು ಕತ್ತ, ಚೇಳು ಕತ್ತ, ಎರಡು ಒಟ್ಟಿಗೆ ಕತ್ತ. ಇದಕ್ಕೆಲ್ಲ ತಲೆ ಕೆಡ್ಸ್ಕೊಂತಾರ? ನಾನು ತೀರ್ಥಹಳ್ಳಿ ಕಾಡಲ್ಲಿ ಕಟ್ಟಿಗೆ ಕಡಿಯಕ್ ಹೋದಾಗ ಎಷ್ಟು ಹಾವುಗಳು ಚೇಳುಗಳೆಲ್ಲ ಕಚ್ಚಿದೆ ಗೊತ್ತಾ? ನಂಗೆ ಎಂತ ಆಗ್ಲಾ? ಅಷ್ಟೇನಾ? ಆಯಿಂಟ್ಮೆಂಟ್ ಹಚ್ಚಿದ್ರೆ ಸರಿ ಹೋಗುತ್ತೆ. ಆ ಆಯಿಂಟ್ಮೆಂಟ್ ಹಚ್ಚಿದ್ಮೇಲೆ ಮತ್ತೊಂದ್ಸರಿ ಕೈ ಇಟ್ರೆ ಎಂತ ಆಗಲ್ಲ. ಹಂಗಂತಷ್ಟು ಹೋಗಕ್ ನಾದ್ರ ದುಡ್ಡು ಆಯ್ತಾ? ಹಣೆನ ಹತ್ರ ಹೇಳಿ ತಂದು ಕೊಡ್ತಾನೆ. ಗೊತ್ತಾದ್ರೆ ಎಷ್ಟು ಬೇಜಾರಾಗ್ತಾರೆ ಗೊತ್ತಾ? ಇರ್ಲಿ ಇರ್ಲಿ, ನಾನೇ ಹೋಗಿ ತರ್ತೀನಿ. ಏನಾಯ್ತು ಬಂಗಾರು? ಇಟ್ಕೊಂಡ್ಬಿಟ್ಟೇನಮ್ಮ? ಅಯ್ಯೋ, ಎಲ್ಲ ನನ್ನಿಂದ ಆಯ್ತು. ಬಕೆಟ್ ಅಲ್ಲಿ ಬಿಸಿನೀರಿಟ್ಟಿದ್ಯಮ್ಮ, ನೀನ್ ಹೇಳ ಇಲ್ಲ. ಅಟ್ಲೀಸ್ಟ್ ಚೀಟಿ ಆದ್ರೂ ಬರ್ದಿಡ್ಬೇಕಾಗಿತ್ತು. ಅಯ್ಯೋ ಪಾರು, ನೀನ್ ಏನು ಯೋಚನೆ ಮಾಡ್ಬೇಡ. ಒಳ್ಳೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ನಿನಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ಸೋ ಜವಾಬ್ದಾರಿ ನಂದು. ಈ ಕೈ ಹೋದ್ರೂ ಪರವಾಗಿಲ್ಲ, ಈ ಕೈ ನಿನ್ನ ಕೊಡ್ತೀನಮ್ಮ. ಯೋಚನೆ ಮಾಡ. ನಿಜವಾಗ್ಲು ನಿನ್ನ ಆನೆಗೂ ಬಂಗಾರು. ಇದೆಲ್ಲ ಏನು ಬೇಕಾಗಿಲ್ಲ ರೀ, ಸ್ವಲ್ಪ ಸುಟ್ಟಿದೆ, ಅಲ್ಲಲ್ಲಿ ಬೊಬ್ಬೆ ಬಂದಿದೆ, ಸರಿ ಹೋಗ್ಬಿಡುತ್ತೆ ಬಿಡಿ. ಬೊಬ್ಬೆ? ಅಯ್ಯೋ ದೇವ್ರೇ, ಯಾಕಪ್ಪ ಈ ತರ ಪರೀಕ್ಷೆ ಮಾಡ್ತಿದ್ಯಾ? ನನ್ನ ಹೆಂಡತಿ ಕೈಯಲ್ಲಿ ಬೊಬ್ಬೆ.
ಅಯ್ಯೋ ಆಗಲ್ಲ ಪಾರು, ಮೆಡಿಕಲ್ಗೆ ಹೋಗಿ ಒಳ್ಳೆ ಆಯಿಂಟ್ಮೆಂಟ್ ತಗೊಂಡು ಬರ್ತೀನಿ. ಸಂಜೆ ಆಸ್ಪತ್ರೆಗೆ ಹೋಗೋಣ. ಅಲ್ಲಿವರೆಗೂ ಆಪಲ್ ತಿಂತಾ ಇರಮ್ಮ. ಬರ್ಲಾ? ಅಯ್ಯೋ ಪತಿ ಪರಮೇಶ್ವರ, ಪತಿ ಪರಮೇಶ್ವರ, ಪತಿ ಪರಮೇಶ್ವರ. ಬಿಸಿನೀರಲ್ಲಿ ಕೈ ಇಟ್ನಾ, ಬಿಸಿ ಐತಲ್ವಾ, ಕೈ ಸುಟ್ಟು. ನೀನೇನು ಮಗುನ ಬಿಸಿಲಲ್ಲಿ ಕೈ ಸುಟ್ಕೊಳಕ್ಕೆ? ಉರಿರಿ, ಬಿಸಿರು ಕೈ ಉರಿ. ಸುಮ್ಮನಿರಮ್ಮ. ಶಾಲೆಯಲ್ಲಿ ಬಿಸಿ ಅಡಿಗೆ ಮಾಡೋ ಜಾಗದಲ್ಲಿ ಮಕ್ಕಳು ಹೋಗಿ ಬಿಸಿ ಸಾಂಬಾರು ಪಾತ್ರೆ ಬಿದ್ದಂಗಾಯ್ತು. ಅಲ್ಲ, ಅಷ್ಟು ಕಾಮನ್ ಸೆನ್ಸ್ ಬೇಡವ ನಿನಗೆ? ಬಕೆಟಲ್ಲಿ ಬಿಸಿ ನೀರು ಹಾಕಿದೀನಿ, ಅದರಿಂದ ಆವಿ ಬರ್ತಾ ಇದೆ, ಅದನ್ನ ನೋಡಿ ಕೈ ಹಾಕಬಾರ್ದು ಅಂತ ಅಷ್ಟು ಗೊತ್ತಾಗಲ್ವ ನಿನಗೆ? ಇನ್ನೊಂದು ನಾನು ಹಿಂತೆಗೆ ಪಡ್ಕೊಂಡಲ್ಲ ನಾನು. ಅಲ್ಲಿ ಬಾತ್ರೂಮ್ ಅಲ್ಲಿ ಸೋಪ್ ಇದೆ ಇಲ್ವಾ? ಎಲ್ಲಿದೆ? ಅಯ್ಯೋ ಊರಿ ಊರಿ. ದಾವಣಗೆರೆ ದುಗ್ಗಮ್ಮ, ಈ ಜನ್ಮ ಸಾಕು, ಮುಂದಿನ ಯಾವ ಜನ್ಮಕ್ಕೂ ಇವ್ರು ಪತಿ ಪರಮೇಶ್ವರ ಆಗೋದ್ ಬೇಡ ಆಯ್ತಾ? ಮಾರು, ಅಳೋದನ್ನ ನಿಲ್ಸು. ಗಂಡಸ್ರಿರೋದೇ ಹೆಂಗಸ್ರನ್ನ ಬೈಯೋದಕ್ಕೆ. ಪಾಪ ನಿನ್ ಕೈಗೆ ಇಷ್ಟೆಲ್ಲ ಗಾಯ ಆಗಿದೆ, ಸಮಾಧಾನ ಮಾಡೋ ಬಿಟ್ಟು ಬಾಯಿ ಬಂದಂಗ್ ಬೈದಿದಾರಲ್ಲ, ದೇವ್ರು ಕೂಡ ಇದನ್ನ ಶ್ರಮಿಸಲ್ಲ ಬಿಡೋ. ಪತಿ ಪರಮೇಶ್ವರ ಎಂತೆಂತ ಮಾತ್ ಬೈದ್ಬಿಟ್ರು ಗೊತ್ತಾ? ತಲೆ ಎಲ್ಲ ಬೈದ್ಕೊಂಡಿದ್ದೆ, ಬುದ್ಧಿ ಏನ್ ಮಾಡ್ತಾ ಇತ್ತು? ನೀನ್ ಕಟ್ಕೊಂಡಿರೋದಕ್ಕೆ ಏನಾದ್ರು ತಗೊಂಡು ಹೊಡ್ಕೊಳ್ಬೇಕು ಅಂತ ಹೇಳ್ಬಿಟ್ರು. ನಾನಾಗಿದ್ದಕ್ಕೆ ಸಹಿಸಿದೀನಿ, ಬೇರೆ ಯಾರಾದ್ರೂ ಆಗಿದ್ರೆ ಇಷ್ಟೊತ್ತಿಗೆ ಸತ್ತು ಹೋಗಿರೋರು. ಅಲ್ಲ ವೈಶಾಲಿ, ಅಪ್ಪಿ ತಪ್ಪಿ ಗೊತ್ತಿರ್ಲಿಲ್ಲಪ್ಪ, ಹೋಗಿ ಬಿಸಿನೀರಲ್ಲಿ ಕೈ ಇಟ್ಟೆ. ನನ್ಗೇನಾದ್ರೂ ಗೊತ್ತಿತ್ತ? ಅದಕ್ಕೆ ಹಂಗ್ ಬೈಬೇಕಾ? ನೀನ್ ಈ ಮನೆ ಯಜಮಾನಿ, ಯಾವಾಗ ಬೇಕಾದ್ರೂ ಯಾವ ಬಕೆಟ್ ಅಲ್ಲಿ ಬೇಕಾದ್ರೂ ಕೈ ಇಡ್ಬೋದು. ಅದನ್ನೆಲ್ಲ ಯಾರು ಕೇಳೋ ಹಾಗಿಲ್ಲ, ನಿನ್ಗೆ ಫುಲ್ ಸ್ವಾತಂತ್ರ್ಯ ಇದೆ, ತಿಳ್ಕೊ. ಯಾಕೋ ಅಷ್ಟೊಂದು ಬೈದ್ಬಿಟ್ರು? ಶೂಟಿಂಗ್ ಅಲ್ಲಿ ಡೈರೆಕ್ಟರ್ ಅವ್ರನ್ನ ಬೈದಿರ್ತಾರೆ, ಆ ಕೋಪ ತಂದು ಅವರು ನಿನ್ನನ್ನ ಇಲ್ಲಿ ಬೈದಿರ್ತಾರೆ. ಈಗ ಮಕ್ಳಿಗೆ ಸ್ಕೂಲಲ್ಲಿ ಟೀಚರ್ ಬೈದಾಗ ಮನೆಗ್ ಬಂದ್ ನಾಯಿ ಹೊಡಿಯಲ್ವಾ, ಹಾಗೆ. ಇನ್ನೂ ಆಗಿಲ್ಲ, ಇದೇ ತರ ಬಿಟ್ರೆ ನಿನ್ ಗಂಡ ನಿನ್ನ ನಾಯಿ ಮಾಡಿ ಗೇಟಿಗಂತೂ ಕಟ್ಟೇ ಬಿಡ್ತಾರೆ. ವೈಶಾಲಿ, ನಿಂಗೆ ಯಾವತ್ತಾದ್ರೂ ಗುಂಡಣ್ಣವ್ರು ಬೈದಿದ್ದಾರ? ನಮ್ ಗುಂಡಣ್ಣ ನನ್ನ ಬೈಯದ, ನನ್ ಜೊತೆ ಮಾತಾಡೋದಕ್ಕೂ ಅಪ್ಲಿಕೇಶನ್ ಹಾಕ್ಬೇಕು. ಅಪ್ಪಿ ತಪ್ಪಿ ನನ್ಗೇನಾರ ಈ ತರ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಆಸ್ಪತ್ರೆ ಕರ್ಕೊಂಡೋಗ್ರಿ, ಮೆಡಿಸಿನ್ ಕೊಡ್ಸ್ರಿ, ದೇವ್ರ ಹತ್ರ ಹರಕೆ ಹೊತ್ಕೊಳ್ಳಿ ಅಂತ ಬೆಂಡಕ್ ಬ್ರೇಕ್ ಹಾಕ್ಬಿಡ್ತಿದ್ದೆ. ಆದ್ರೆ ನನ್ ಪತಿ ಪರಮೇಶ್ವರನ್ ಮುಂದೆನೆ ನನ್ ಕೈ ಸುಟ್ಕೊಂಡು ಉರಿ ಉರಿ ಅಂತ ಒದ್ದಾಡ್ತಾ ಇದ್ದೆ ವೈಶಾಲಿ. ಆದ್ರೆ ಬಾಯಿಗೆ ಬಂದಂಗೆ ನನ್ ಹೆಂಗ್ ಬೈದ್ಬಿಟ್ರು ಗೊತ್ತಾ? ಅದನ್ನೆಲ್ಲ ನೀನ್ ಯಾಕೆ ಸಹಿಸ್ಕೋತ್ಯಾ? ತಿರುಗ್ ಬೀಳು, ಸೇಡಿಗೆ ಸೇಡು, ಚೆನ್ನಾಗ್ ಆಟ ಆಡ್ಸು. ಆ ಬಿಸಿ ನೀರು ನಿನ್ನ ಪಾಲಿಗೆ ಬೆಂಕಿ ಕೆಂಡ ಆಗ್ಬೇಕು. ಕಲ್ಲಾಲಗೋರಿ ಚೌಡಿ ಚಕ್ಕ ಕೂದಲಕ್ಕ ಮಂಡ ಐತಿ ನಿಂದು ಬಾರಿ ಬಾರಿ ಕೆನ್ನ ತಿಕ್ಕ ಹೊಂಡ ಕಲ್ಲ ಕಚ್ಚಿ ಬೂಟ ಆವಡಿ ಹೋಗನು ಬಾರ ಓಟ್ 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 ಓಟ್. ಏನ ನೀನೇ ಕಾಪಿ ಮಾಡ್ತಿದ್ಯಾ? ಹೂನಪ್ಪ, ನಾನೇ ಮಾಡ್ಬೇಕಲ್ಲ. ನಿಮ್ ಮತ್ಗೆ ಬಿಸಿ ನೀರು ಬಕೆಟ್ ಅಲ್ಲಿ ಕೈ ಹಾಕಿ ಕೈ ತುಂಬ ಬೊಬ್ಬೆ ಬರ್ಸ್ಕೊಂಡಿದಾರಲ್ಲ, ಇನ್ಯಾರು ನಂಗೆ ಸಹಾಯ ಮಾಡ್ತಾರ? ಇಲ್ವಾ ತುತ್ತೂರಿ ಮಂಜ, ನಾನಿರೋದೇ ಸಹಾಯ ಮಾಡೋದಕ್ಕೆ. ಹಾಗಾದ್ರೆ ಇದನ್ನ ತಗೊಂಡೋಗಿ ಎಲ್ರು ಕಾಫಿ ಕೊಟ್ಟು ಪ್ರಾಕ್ಟೀಸ್ ಆಗ್ಲಿ ಅಂತನಾ? ಹ್ಞೂ ಕಣ, ಮುಂದೆ ಮದುವೆ ಆದ್ಮೇಲೆ ಹೆಂಡತಿ ಸೇವೆ ಮಾಡ್ಬೇಕಲ್ಲ, ಇಲ್ಲಾಂದ್ರೆ ಖರ್ಚು ಕಾಸಿಗಲ್ಲ. ನೀನೀಗ ತಗೊಂಡೋಗು, ನೀನ್ ಹೆಂಗ್ ತಗೊಂಡೋತಿ ಅಂತ ನೋಡ್ಕೊಂಡು ನಾಳೆಯಿಂದ ನಾನೇ ತಗೊಂಡೋಗ್ತೀನಿ. ಬರ ಆಯ್ತು. ಬಿಸಿ 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 ಕಾಫಿ. ಥ್ಯಾಂಕ್ ಯು. ಬಾರೋ ತಗೊಳಮ್ಮ ಬಿಸಿ ಬಿಸಿ ಕಾಫಿ. ಬೆಂಕಿ ಅಲ್ಲ ಕಾಫಿ. ನೋಡಿ, ಇದು ಕಾಫಿ. ನಿಮಗೆ ಬೆಂಕಿ ತರ ಕಾಣಿಸ್ತಿದೆ. ಅವತ್ತವಳು ಬಕೆಟ್ ಅಲ್ಲಿ ಬಿಸಿನೀರ್ನ ಮುಟ್ಲಲ್ಲ, ಅವತ್ತಿಂದ ಅವಳಿಗೆ ದ್ರವ ರೂಪದಲ್ಲಿ ಏನೇ ನೋಡಿದ್ರು ಬೆಂಕಿ ತರ ಕಾಣುತ್ತೆ. ಇದಕ್ಕೆ ನಾವೆಲ್ಲ ಏನು ಮಾಡಕ್ಕಾಗಲ್ಲ. ಓ ನನ್ನ ಮುದ್ದಿನ ಹೆಂಡತಿ, ಪ್ರೀತಿಯಿಂದ ಕಣ್ಣು ಬಿಟ್ಟು ನೋಡು, ಇದು ಬಿಸಿ ಬಿಸಿ ನೀರಲ್ಲಮ್ಮ, ಬಿಸಿ ಬಿಸಿ ಕಾಫಿ. ನಾನೇ ಕುಡಿಸ್ತೀನಿ, ಬಾ. ಈ ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ. ಆರಾಮಾಗಿ ಅಡ್ಗೆ ಮಾಡಿ ರಾಜನ ಹಾಗೆ, ಮಹಾರಾಜನ ಹಾಗೆ ಎಲ್ಲ ಕೆಲಸ ಮಾಡಿ ಮುಗಿಸುವೆ, ಆಗ ನೀನು ಒಪ್ಪಿಕೊಳ್ಳುವೆ. ತರರಂ ತರರಂ ತರರಂ. ರೀ, ನನ್ನಿಂದ ನೀವು ಅಡ್ಗೆ ಮಾಡೋ ಪರಿಸ್ಥಿತಿ ಬಂದ್ಬಿಡ್ತಲ್ವಾ? ಸಾರಿ. ಏನ್ ಮಾಡಕ್ಕಾಗತ್ತಮ್ಮ, ನಿನ್ ಕೈ ಗಾಯ ಆಗಿದೆ ಅಲ್ವಾ, ನಾನೇ ಮಾಡ್ಬೇಕು. ಈ ಗಂಡ ಹೆಂಡತಿ ಪರಸ್ಪರ ಕೆಲಸದ ಹಂಚಿಕೊಳ್ಳೋದ್ರಿಂದ ಪ್ರೀತಿ ಇನ್ನು ಹೆಚ್ಚಾಗ್ತಾ ಹೋಗುತ್ತಮ್ಮ. ಆದ್ರೆ ನಿಮ್ಗೆ ಇಷ್ಟು ಚೆನ್ನಾಗಿ ಅಡ್ಗೆ ಮಾಡಕ್ ಬರುತ್ತೆ ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ನೋಡಪ್ಪ,
ನನಗೆ ಎಲ್ಲವನ್ನು ಚೆನ್ನಾಗಿ ಮಾಡಕ್ ಬರುತ್ತೆ. ಅಡಿಗೆ ಮಾಡ್ತೇನೆ, ಆಕ್ಟ್ ಮಾಡ್ತೇನೆ, ಡ್ರೈವ್ ಮಾಡ್ತೇನೆ, ಕುದುರೆ ಓಡಿಸ್ತೇನೆ, ನನಗೆಲ್ಲ ಬರುತ್ತೆ. ಆದ್ರೆ ನನ್ನ ಕೈ ರುಚಿನ ನೋಡುವ ಸಂದರ್ಭ ನಿನಗೆ ಇವತ್ತು ಒದಗಿ ಬಂದಿದೆ. ಆಯ್ತಾಯ್ತು ಸಂತೋಷ. ಆದ್ರೂ ಕೈ ಉರಿ. ಈಗ ನಾನು ಏನ್ ಮಾಡ್ಲಿ? ನೋಡು, ಈಗ ಟೇಬಲ್ ಮೇಲೆ ಹೋಗಿ ಎಲ್ಲ ರೆಡಿ ಮಾಡು. ನಾನು ಬಿಸಿ ಬಿಸಿ ಅಡಿಗೆ ಮಾಡ್ಕೊಂಡು ಬರ್ತೀನಿ. ಹೋಗಿ ರೆಡಿ ಮಾಡ್ಕೊ. ನಾನು ಎಲ್ಲ ಅದು ತಣ್ಣೀರಮ್ಮ, ಬೆಂಕಿ ಅಲ್ಲ. ನೀರ್ ಕಂಡ್ರು ಭಯ ಪಡ್ತೀಯಾ, ಬೆಂಕಿ ಕಂಡ್ರು ಭಯ ಪಡ್ತೀಯ. ಏನಮ್ಮ ನಿನ್ ಕತೆ? ಬೆಂಕಿ ನೀರು ಅಲ್ಲಿ ಕೈ ಸುಡುತ್ತೆ, ಭಯ ಆಗುತ್ತೆ ನಂಗೆ. ಇವತ್ ನೀವೇ ಅಡಿಗೆ ಮಾಡಿ, ನೀವೇ ಡೈನಿಂಗ್ ಟೇಬಲ್ ಮೇಲೆ ಎಲ್ಲ ಜೋಡಿಸಿ ಪ್ಲೀಸ್ ರೀ. ಇದು ಒಂದು ಸರಿ ಓಕೆನಾ? ಓಕೆ ಅಮ್ಮ, ಆಯ್ತು. ಹೋಗ್ರಿ, ಇಷ್ಟ ಮಾಡು. ಬಾಯ್ ಬಾಯ್. ನಾ ಮಾಡಿದ ಕರ್ಮ ಬಲವಂತವಾದರೆ ನೀನೇನು ಮಾಡುವುದು ಹರಿಯೇ? ಆಶ್ಚರ್ಯ, ಪರಮಾಶ್ಚರ್ಯ. ನನಗೂ ಪರಮಾಶ್ಚರ್ಯವಾಗ್ತಾ ಇತ್ತು. ಏ ಮಂಜ, ನಿಂಗ್ಯಾಕೋ ಆಶ್ಚರ್ಯ? ಅಲ್ಲ ಡಾಕ್ಟ್ರೆ, ಆಸ್ಪತ್ರೆಯಲ್ಲಿ ಹೆಣ ಕುಯ್ಯೋದ್ ಬಿಟ್ಕೊಂಡು ಇಲ್ಲಿಗೆ ಫೋನ್ ಮಾಡಿದ ತಕ್ಷಣ ಓಡ್ ಬಂದಿದ್ದೀರಲ್ಲ, ಹೆಣ ಓಡೋದ್ರೆ ಏನ್ ಮಾಡ್ತೀರಾ? ಏ ಮಂಜ, ಹೆಣ ಎಲ್ಲಾದ್ರೂ ಎದ್ದೊಳಗುತ್ತೇನೋ? ನಾನು ಆ ಕಾಲದಲ್ಲಿ ಸತ್ ಹೆಣ ಮಾತ್ರ ಕುಯ್ಯೋದು. ನೀನ್ ಬಾಯಿ ಮುಚ್ಕೊಂಡು ಸುಮ್ನಿರು. ಪ್ಲೀಸ್. ಹೆಣ ಕುಯ್ಯೋದು ಹೀಗೆಲ್ಲ ಮಾತಾಡ್ಬಿಡಿ, ನಂಗೆ ತುಂಬಾ ಭಯ ಆಗುತ್ತೆ. ಏದಮ್ಮ, ನಿಕ್ಕೇನೆ ಗೊತ್ತಿಲ್ಲ ನೋಡು. ಅರ್ಧಂಬರ್ಧ ಜೀವ ಇರುತ್ತೆ, ಫುಲ್ ಸತ್ತೋಗಿರಲ್ಲ. ಅಂತ ಬಾಡಿನ ತಗೊಂಡ್ಬಂದು ಪೋಸ್ಟ್ ಮಾರ್ಟಮ್ ರೂಮಲ್ಲಿ ಹಾಕಿರ್ತಾರೆ. ಹೊಟ್ಟೆನ ಗಸ 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 ಅಂತ ಕುಯ್ತಾರೆ. ಅಂತ ಟೈಮಲ್ಲಿ ಹೆಣ ಎದ್ಬಿಟ್ಟು ಎಂತ ಮಾಡ್ತಿದ್ದೀರಿ ಡಾಕ್ಟ್ರೆ ಅಂತ ಕೇಳಿದ್ದುಂಟು. ಅಷ್ಟೇ ಯಾಕೆ, ಡಾಕ್ಟ್ರು ಡೆತ್ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ. ಆಮೇಲೂ ಆಸಾಮಿ ರೋಡಲ್ಲೆಲ್ಲ ಓಡಾಡಿದ ಪ್ರಸಂಗ ಉಂಟು. ಈ ತರ ನ್ಯೂಸು ಡೈಲಿ ಪೇಪರಲ್ಲಿ ಟಿವಿಲಿ ಬರ್ತಾನೆ ಇರುತ್ತಮ್ಮ. ಓ ಮಂಜ, ನೀನ್ ಸ್ವಲ್ಪ ಸುಮ್ಮನಿತ್ಯಾ? ನೀನ್ ಹಿಂಗೆ ಮಾತಾಡ್ತಾ ಇದ್ರೆ ಬಾಡಿನಲ್ಲಿ ಲೂಸ್ ಆಗಿರೋ ಮೂಳೆಗಳು ಸೌಂಡು ನನ್ಗೆ ಹ್ಯಾಕ್ ಗೊತ್ತಾಗ್ಬೇಕು? ಅಲ್ಲಮ್ಮ, 3 ದಿವಸದಿಂದ ನೀರ್ ಕುಡ್ದಿಲ್ಲ ಅಂತ ಹೇಳ್ತೀಯ. ಹೀಗಿದ್ರೆ ಡಿಹೈಡ್ರೇಷನ್ ಶುರುವಾಗ್ಬಿಡುತ್ತೆ. ಬಾಡಿನಲ್ಲಿ 80%, 90% ಬರೀ ನೀರೇ ತುಂಬಿದೆ. ಪ್ರಪಂಚದಲ್ಲೂ ಅಷ್ಟೇ, ಮುಕ್ಕಾಲ್ ಭಾಗ ನೀರು, ಕಾಲ್ ಭಾಗ ಭೂಮಿ. ಆದ್ರೂ ನೀರಿಲ್ಲ ಅಂತ ಬಡ್ಕೊತಾ ಇರ್ತಿರಲ್ಲಯ್ಯ. ನಾನ್ ಹೇಳಿ ಶರೀರದ ಬಗ್ಗೆ. ಮಾನವ ಶರೀರದಲ್ಲೂ ಅಷ್ಟೇ 5.5 ಲೀಟ್ರು ರಕ್ತ ಇರುತ್ತೆ, ಅದು ನೀರೇ. ನೋಡಮ್ಮ, ಇಲ್ಲಿ ಕುಡಿ. ಅಯ್ಯೋ, ಇದು ಬೆಂಕಿ ಅಲ್ಲಮ್ಮ, ನೀರು. ಇದು ಕೋಲ್ಡ್ ವಾಟರ್ ತಾನೆ? ಕೋಲ್ಡ್ ವಾಟರ್ ಕಣೆಯ. ಹಾಟ್ ವಾಟರ್ ಆದ್ರೆ ನಿನ್ ಹೆಂಡತಿ ತಗೊಂಡೋಗಿ ಕುಡ್ಸು. ನಿಜವಾಗ್ಲೂ ಅದು ಕೋಲ್ಡ್ ವಾಟರ್? ಹೌದಮ್ಮ, ಇದು ಕೋಲ್ಡ್ ವಾಟರ್. ಯಾರು ಹೇಳಿದ್ದು? ಅಯ್ಯೋ, ನಾನು ಹೇಳ್ತಾ ಇದ್ದೀನಿ. ನೀವು ನೀರು ಅಂತ ಇದ್ದೀರಾ, ಆದ್ರೆ ನನ್ಗದು ಬೆಂಕಿ ತರ ಕಾಣಿಸ್ತಾ ಇದೆ. ಅಲ್ಲಯ್ಯ, ಈ ರೀತಿ ಇವಳು ನನ್ನನ್ನು ಹೆದರಿಸ್ತಾ ಇದ್ದಾಳಲ್ಲಯ್ಯ. ನಾನು ಯಾರು? 3 in 1 ಡಾಕ್ಟ್ರು. ಆಯುರ್ವೇದಿಕ್, ಹೋಮಿಯೋಪತಿ, ಅಲೋಪತಿ 3 ಮಿಸ್ ಆದ್ರೆ ಪೇಷಂಟ್. ನೀವು ಎಂತ ಮಾಡ್ತೀರೋ ಗೊತ್ತಿಲ್ಲ, ಏನಾದ್ರೂ ಮಾಡಿ ನಮ್ಮ ಅತ್ತೆಮ್ಮಂಗ್ ಸಹಾಯ ಮಾಡ್ಲೇಬೇಕು. ನೀನೇನು ಯೋಚನೆ ಮಾಡ್ಬೇಡ. ನಾನು ಗ್ಲೂಕೋಸ್ ತಂದಿದ್ದೀನಿ, ಇಂಜೆಕ್ಷನ್ ತಂದಿದ್ದೀನಿ. ದ್ರವ ರೂಪದ ಒಳಗಡೆ ಇಂಜೆಕ್ಟ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ನೀನು ಯೋಚನೆ ಮಾಡಬೇಡ. ಡಾಕ್ಟರ್, ಸಿರಂಜಲ್ಲಿ ಬೆಂಕಿ ಇರಲ್ಲ ತಾನೇ? ಏನಯ್ಯ ಇವಳು ಈ ರೀತಿ ಮಾತಾಡ್ತಾ ಇದ್ದಾಳೆ? ಓ ಅತ್ತೆಮ್ಮ, ಅದು ಬೆಂಕಿ ಅಲ್ಲ, ಗ್ಲೂಕೋಸು. ಇಂಜೆಕ್ಟ್ ಮಾಡಿದ್ರೆ ಒಳಗಡೆ ತಣ್ಣಗಾಗುತ್ತೆ. ಬೇಡ ಬೇಡ, ನಾನು ಇಂಜೆಕ್ಷನ್ ಬೇಡ, ಏನು ಬೇಡ, ಬೆಂಕಿ ಬೆಂಕಿ ಡಾಕ್ಟ್ರೆ, ಏನಾಯ್ತು ನನ್ನ ಹೆಲ್ತಿಗೆ? ನೋಡಪ್ಪ, ನಾನು ಇಷ್ಟೊಂದು ಹೆಣ ಕುಯ್ದಿದ್ದೀನಿ, ಯಾವತ್ತೂ ಭಯ ಆಗಿರಲಿಲ್ಲ. ಆದ್ರೆ ನಿನ್ ಹೆಂಡತಿ ಕೈ ನೋಡಿ ನನಗೆ ತರ 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 ನಡ್ಕ ಬಂದ. ಡಾಕ್ಟ್ರೆ, ಏನ್ ಮಾಡೋದು? ಅವಳಿಗೆ ಒಂಥರ ಭ್ರಮೆ ಶುರುವಾಗ್ಬಿಟ್ಟಿದೆ ಕಣಯ್ಯ. ಯಾವುದೇ ದ್ರವರೂಪ ನೋಡಿದ್ರು ಅವಳಿಗೆ ಬೆಂಕಿ ಕಡ್ಡಂಗೆ ಕಾಣುತ್ತೆ. ಅದಕ್ಕೆ ಒಂದು ಟ್ರೀಟ್ಮೆಂಟ್ ಹೇಳ್ತೀನಿ, ಹಾಗೆ ಮಾಡು. ಮಾಡು. ಬರ್ಲಾ? ಆಯ್ತು ಡಾಕ್ಟ್ರೆ. ಇನ್ನು ಮೇಲೆ ಶುರು ಈ ನಟ ಭಯಂಕರ ಪರಮೇಶ್ವರನ ಟ್ರೀಟ್ಮೆಂಟ್. ಏನಾಯ್ತು? ತರಾವರಿ ಜ್ಯೂಸ್ಗಳು ಸಂತೆಯಿಂದ ತಂದೇನಾ? ಸಂತೆ ತಂದಿದ್ದಲ್ಲ, ಮನೆಯಲ್ಲಿ ಮಾಡಿ ಹೋಮ್ ಮೇಡ್ ಜ್ಯೂಸ್. ಇವತ್ತು ಜ್ಯೂಸ್ ಡೇ. ತಿಂಗಳಿಗೆ 1 ಸಾರಿ ನಾವು ಜ್ಯೂಸ್ ಸಪ್ತಾಹ ಅಂತ ಮಾಡ್ತೀವಿ. ಈ ಜ್ಯೂಸ್ ಕುಡಿಯೋದ್ರಿಂದ ಮನುಷ್ಯನ ದೇಹದಲ್ಲಿರುವ ತೂಕ ಕಡಿಮೆ ಆಗ್ತದೆ, ಆರೋಗ್ಯ ಸುಧಾರಿಸ್ಕೊಳ್ತದೆ. ಭಗವಂತ, ಇಂಥ ಗೆಳೆಯನನ್ನ ನನಗೆ ಕರುಣಿಸಿದ್ದಕ್ಕೆ ನಿನಗೆ ನಾನು ಅದೆಷ್ಟು
ಎಷ್ಟು ಆಭಾರಿಯಾಗಿದ್ರು ಸಾಲ್ದಪ್ಪ. ನಾನ್ ಫ್ಯೂಚರ್ ಅಲ್ಲಿ ದಪ್ಪ ಆಗ್ಬಿಡ್ತೀನಿ ಅಂತ ಪ್ರೆಸೆಂಟ್ ಅಲ್ಲೇ ಜ್ಯೂಸ್ ಕುಡಿಸ್ತಾ ಇದ್ದಾನೆ. ಥ್ಯಾಂಕ್ಸ್ ಕಣಗಳಿಯ. ಡೋಂಟ್ ಟಚ್. ಯಾಕಪ್ಪ? ಇದು ನಿನಗಲ್ಲ, ಓನ್ಲಿ ಫಾರ್ ಮೈ ವೈಫ್ ಪಾರುಗೆ. ಪಾರು, ಎದ್ದಳಮ್ಮ, ಎದ್ದಳು. ಇಲ್ಲಿ ತರಾವರಿ ಜ್ಯೂಸ್ಗಳಿದಾವೆ, ನಿನಗೆ ಯಾವ್ದು ಬೇಕೋ ಅದನ್ನ ಆಯ್ಕೆ ಮಾಡ್ಕೋ. ಯಾಕೆ? ಇವತ್ತು ಜ್ಯೂಸ್ ಡೇ. ನಮ್ಮ ಮನೆಯಲ್ಲಿ ಜ್ಯೂಸ್ ಬಿಟ್ಟು ಬೇರೆ ಏನು ಕುಡಿಯೋ ಹಾಗಿಲ್ಲ. ಜ್ಯೂಸ್ ಅಲ್ಲ, ಬೆಂಕಿ. ನಾನು ಬಹಳ ಚೆನ್ನಾಗಿ ಅದ್ಭುತವಾದ ಜ್ಯೂಸ್ಗಳು ಮಾಡಿದ್ದೀನಿ. ಇದಕ್ಕೆ ಐಸ್ ಕ್ಯೂಬ್ ಹಾಕೊಡ್ತೀನಿ, ಕುಡಿತೀಯಮ್ಮ? ಐಸ್ ಬೆಂಕಿನ ಬೇಡ. ನಿನಗೆ ಐಸ್ ಅಂದ್ರೆ ಬಹಳ ಇಷ್ಟ ಅಂತ ನನಗೆ ಗೊತ್ತು. ಇದಕ್ಕೆ ಐಸ್ ಕ್ಯೂಬ್ ಹಾಕೊಡ್ತೀನಿ, ಕುಡಿಯಮ್ಮ. ಬೆಂಕಿ ಮೇಲೆ ಯಾರಾದ್ರೂ ಐಸ್ ಹಾಕ್ತಾರ? ಅದನ್ನ ಕುಡಿಯುವಾಗ ಪ್ಲಾಸ್ಟಿಕ್ ಮುಖ ಎಲ್ಲ ಸುಟ್ಟು ಹೋಗ್ಬಿಡುತ್ತೆ. ನಂಗಂತೂ ಬೇಡಪ್ಪ, ಬೇಡ ಬೇಡ ಬೇಡ. ಅಯ್ಯೋ, ನಾನ್ ಮುಟ್ಟಿದ್ನಲ್ಲಮ್ಮ, ತಂಪಗಿದೆ. ನೀನು ಮುಟ್ಟಬೇಕ, ನೋಡ್ ತಗ. ಬೇಡರಿ, ಇದೆಲ್ಲ ಕಲರ್ ಕಲರ್ ಬೆಂಕಿ. ಅಯ್ಯೋ, ಕಲರ್ ಬೆಂಕಿನ ಲೇ ಪರ್ಮ, ಮೇಡಮ್ ಅವರಿಗೇನೋ ಗಾಬರಿ ಆಗ್ಬಿಟ್ಟಿದೆ ಕಣ. ಇದು ನೀನ್ ಬೇರೆ ತರನೇ ಸಾಲ್ವ್ ಮಾಡ್ಬೇಕು. ಪಾರು, ಇವತ್ತು ಜ್ಯೂಸ್ ಡೇ. ಈ ಡೇ ಮಿಸ್ ಆದ್ರೆ ಇಡೀ 1 ವರ್ಷದವರೆಗೂ ನಾವು ಕಾಯ್ಬೇಕಾಗತ್ತೆ. ಪ್ಲೀಸ್ ಕುಡಿ ಕನ್ನ. ಬೇಡರಿ, ಬೆಂಕಿ ಬೇಡ. ಹಸ್ವಾಗ್ತಾ ಇದೆ, ಊಟ ಬೇಕು. ಅದಕ್ಕೆ ತಾನೇ ನಾನು ಇಷ್ಟೊಂದು ತರಾವರಿ ಜ್ಯೂಸ್ಗಳನ್ನ ಮಾಡಿರೋದು. ಕುಡಿಯಮ್ಮ. ಅವಾಗಿಂದ ಹೇಳ್ತಾ ಇದ್ದೀನಿ, ಅದು ಜ್ಯೂಸ್ ಅಲ್ಲ, ಬೆಂಕಿ ಬೆಂಕಿ ಅಂತ. ಈಗ ಇದನ್ನ ಮುಖದ ಮೇಲೆ ಚೆಲ್ ಬಿಡ್ತೀನಿ ಅಷ್ಟೇ. ಮೇಡಮ್ ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ ಮೇಡಮ್, ಸಮಾಧಾನ ಮಾಡ್ಕೊಳ್ಳಿ. ಲೇ ಪರ್ಮ, ಬಲವಂತ ಮಾಡ್ಬೇಡ ಕಣ. ಆಮೇಲೆ ಮೇಡಮ್ ಅವರು ರೊಚ್ಚಿಗೆ ಎದ್ದು ಈ ಗ್ಲಾಸ್ಗಳನ್ನೆಲ್ಲ ಹೊಡೆದಾಕ್ಬಿಟ್ರೆ ಇದನ್ನೆಲ್ಲ ಕ್ಲೀನ್ ಮಾಡೋ ಜವಾಬ್ದಾರಿ ನಿನ್ ತಲೆಗೆ ಬರುತ್ತೆ. ಬಾರೋ ಎದ್ದೋಗಣ. ಮೇಡಮ್ ರೇ, ಕೈಯಲ್ಲಿರೋದೇನ್ ಮೇಡಮ್ ರೇ? ಅದು ಬೆಂಕಿ ಬೆಂಕಿ ಬೆಂಕಿ. ಕರೆಕ್ಟ್ ಹೇಳ್ರಿ ಮೇಡಮ್ ರೇ. ಬರೋ ಹೋಗಣಲೇ, ಬರೋ. ಪಾರು, ಜ್ಯೂಸ್ ಮೇಲೆ ಜ್ಯೂಸು ಒಳ್ಳೆ ಚಾನ್ಸ್. ವೆರೈಟಿ ವೆರೈಟಿ ಜ್ಯೂಸಸ್ ಸ್ಪೆಷಲಿ. ನೀನು 1 ಗ್ಲಾಸ್ ಕುಡಿ, ನಾನು 4 ಗ್ಲಾಸ್ ಕುಡಿತೀನಿ. ಸೂಪರ್ ನಾಟಕ ಮಾಡ್ತಿದ್ಯಾ ನೀನ್. ಬೆಂಕಿ ಅಂದಾಗೆಲ್ಲ ನಿನ್ ಗಂಡನ್ ಮುಖ ನೋಡ್ಬೇಕು. ಇದನ್ನೇ ಮುಂದುವರ್ಸು. ವೈಶಾಲಿ, ನನ್ ಪತಿ ಪರಮೇಶ್ವರ ಗಡ 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 ಅಂತ ನಡುಗ್ ಹೋಗ್ಬಿಟ್ಟಿದ್ದಾರೆ. ಹೆಂಗೆ? ಸೂಪರ್. ಅದಕ್ಕೆ ನಾನು ಹೇಳಿದ್ದು ತಪ್ಪು ಯಾರ್ದು ಹೇಳೋ? ಅವ್ರದೇ. ಮುಂದೇನ್ ಮಾಡ್ಲಿ? ಈಗ ಸದ್ಯಕ್ಕೆ ಜ್ಯೂಸ್ ಖಾಲಿ ಮಾಡು, ಆಮೇಲೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀನಿ. ಪಾರು ಆಂಟಿ ಒಂದು ವಾರದಿಂದ ಒಂದು ಹನಿ ನೀರ್ ಕೂಡ ಕೊಡ್ತಿಲ್ಲ. ಹೀಗೆ ಆದ್ರೆ ಅವ್ರ ಗತಿ ಏನು ಅಂತೀನಿ. ಈ ಮನುಷ್ಯನ ದೇಹಕ್ಕೆ ನೀರು ತುಂಬಾ ಅತ್ಯಮೂಲ್ಯ. ಉಪವಾಸ ಇರೋರು ಕೂಡ ನೀರೇ ಕುಡಿತಾರೆ. ಲೇ ಪರ್ಮ, ನಮ್ ಮೇಡಮ್ ಅವ್ರದ್ದು ನನ್ನ ಹೆಂಡತಿ ವೈಶಾಲಿದು ಇತ್ತೀಚಿನ ಮಾತುಕತೆ ಗಮನಿಸ್ತೇನಾ? ಗಮನಿಸಿದ್ದೀನಿ, ನಂಗೆ ಸ್ವಲ್ಪ ಡೌಟ್ ಇದೆ. ಯಾವಾಗ ಪರ್ಮ, ನಿನಗೆ ಸ್ವಲ್ಪ ಡೌಟ್ ಇದೆ, ನನಗೆ ಯಾಕಾಚಿಕ್ಕಿನೇ ಡೌಟ್. ಅಲ್ಲೋ, ನನ್ನ ಹೆಂಡತಿ 1 ವಾರದಿಂದ ನೀರು ಕುಡ್ದಿಲ್ಲ. ಅವಳ ಶರೀರಕ್ಕೆ ಏನಾದ್ರೂ ತೊಂದರೆ ಆಗುತ್ತೋ ಅನ್ನೋ ಆತಂಕ ಆಗ್ಲಿ ಭಯ ಆಗ್ಲಿ ವೈಶಾಲಿ ಅವ್ರ ಮುಖದಲ್ಲಿ ಇಲ್ಲ. ನನ್ನನ್ನ ಕಾಡ್ತಾ ಇರೋದು ಅದೇ ಪ್ರಶ್ನೆ. ಒಬ್ಳು ಗೆಳತಿಯಾಗಿ ಇನ್ನೊಬ್ಳು ಗೆಳತಿ 1 ವಾರದಿಂದ ಅನ್ನ ಆಹಾರ ನೀರು ಏನು ಮುಟ್ತಾ ಇಲ್ಲ ಅಂತ ಅದು ಅಲ್ಲಾಡೋಗ್ಬೇಕು. ಅದು ನನ್ನ ಹೆಂಡತಿ ವೈಶಾಲಿ ಬಹಳ ಕಂಫರ್ಟ್ ಆಗೇ ಇದ್ದಾಳಲ್ಲ. ನನಗೆ ಆಶ್ಚರ್ಯ ಆಗ್ತಿರೋದು ಏನು ಗೊತ್ತೇನೋ, 1 ವಾರದಿಂದ ನನ್ನ ಹೆಂಡತಿ ನೀರು ಕುಡ್ದಿಲ್ಲ, ಆದ್ರೂ ದಿನದಿಂದ ದಿನಕ್ಕೆ ಉಬ್ಬುತ್ತಿದ್ದಾಳೆ ಹೊರತು ಕುಡಿತಾ ಇಲ್ಲ. ಅಂದ್ರೆ ಇದರ ಅರ್ಥ ಏನು? ಅದ್ರ ಅರ್ಥ ಇಲ್ಲ, ಹೇಳ್ತೀನಿ ಬಾರಾಣೆಯ. ಆರು, ನೀನ್ ಎಲ್ಲಿವರೆಗೂ ನೀರ್ನ ನೋಡಿ ಬೆಂಕಿ ಬೆಂಕಿ ಅಂತೀಯೋ ಅಲ್ಲಿವರೆಗೂ ಮಾತ್ರ ನಮಗ್ ಜ್ಯೂಸ್ ಸಿಗೋದು. ನೀನ್ ನಾಟಕನ ಕಂಟಿನ್ಯೂ ಮಾಡು. ಜ್ಯೂಸ್ ಕುಡಿದ್ರೆ ಸಣ್ಣ ಆಗ್ತಾರಂತೆ. ಹೌದಾ? ಚಿಪ್ಪಿದ್ರೆ ದಪ್ಪ ಆಗ್ತಾರೆ. ಹೌದಾ? ಕೆಲಸ ಮಾಡೋಣ, ಜ್ಯೂಸ್ ಕುಡಿಯೋಣ, ಚಿಪ್ಸ್ ತಿನ್ನೋಣ. ಚಿಪ್ಸ್ ತಿಂದ್ಬಿಟ್ಟು ಮಾತ್ರ ಜ್ಯೂಸ್ ಕುಡಿದ್ರೆ ಸಣ್ಣ ಆಗ್ತೀವಿ. ನಾನೊಂದು ತಪ್ಪು ಮಾಡಿದ್ದೀನಿ. ಬಕೆಟ್ ಅಲ್ಲಿ ಬಿಸಿನೀರು ಇಟ್ಟಿದ್ದು ನಾನೇ, ನಿನಗೆ ಹೇಳಿಲ್ಲ. ನಿನ್ಗೆ ಗೊತ್ತಾಗದಂಗೆ ನೀನ್ ಹೋಗಿ ಆ ಬಿಸಿನೀರಲ್ಲಿ ಕೈ ಇಟ್ಟರೆ ನಿನ್ ಕೈ ಬೊಬ್ಬೆ ಬಂತು. ಅದು ತಪ್ಪು. ಅದು ಸಾರಿ ಕೇಳಬೇಕಾಗಿತ್ತು, ಕೇಳಿಲ್ಲ. ನೀವ್ ಅವತ್ತೇ ಸಾರಿ ಕೇಳಿದಿದ್ರೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾನೆ ಇರ್ಲಿಲ್ಲ. ಸರಿ, ಆದ್ರಿಂದ ಈಗ ಪಾರು ಆರೋಗ್ಯ ಸುಧಾರಣೆ ಆಗೋವರೆಗೂ ನಮ್ಮ ಮನೇಲಿ ಎಲ್ಲರೂ ನೀರೇ ಕುಡಿಬೇಕು. ನೀರ? ಹೌದು. ನೀವೊಬ್ರೇನ ಇಲ್ಲ ನಾವೆಲ್ರು? ಎಲ್ಲರೂ ನೀರೇ ಕುಡಿಬೇಕು. ನಿಮ್ಮ ಕುಟುಂಬದವ್ರು ಬೇಕಾದ್ರೆ ಅಚ್ಚುಕಟ್ಟ ಕುತ್ಕೊಂಡು ನೀರು ಕುಟ್ಕೊಳ್ಳಿ. ನಮ್ಮ ಕುಟುಂಬದವ್ರು ಏನ್ ಮಾಡೋದು? ನಮ್ಮ ಕುಟುಂಬ ಬೇರೆ ಅಲ್ಲ, ನಿಮ್ಮ ಕುಟುಂಬ ಬೇರೆ ಅಲ್ಲ. ನಿಮ್ಮ ಕುಟುಂಬದವ್ರೆ ಮೊದಲು ನೀರು ಕುಡಿಯಕ್ಕೆ ಶುರು ಹಚ್ಕೋಬೇಕು. ಮೊದಲು ಶುರು ಮಾಡ್ಬೇಕಾದವ್ರು ನೀವೇ ಶುರು ಹಚ್ಕೊಳ್ಳಿ ನೀರು ಕುಡಿಯಕ್ಕೆ. ಯಾಕ್ರಿ ನಾನ್ ಯಾಕೆ ನೀರ್ ಕುಡಿಬೇಕು? ನೀವು ನೀರು ಕುಡಿಲೇಬೇಕು. ನೀವು ನೀರು ಕುಡಿದ್ರೆ ಪಾರು ಧೈರ್ಯ ಬರುತ್ತೆ. ನೀರು ಕುಡಿತಾನೇ ಇರಿ. ನಿಮಗೆ ಇದನ್ನೆಲ್ಲ ಯಾರು ಹೇಳಿದ್ದು? ಗಂಗಾಜಲ ಶಾಸ್ತ್ರಿಗಳು. ಹೌದಾ ವೈಶಾಲಿ ಮೇಡಮ್? ಹಂಗಾರೆ ನೀವು ನೀರು ಕುಡಿರಿ, ನಮ್ಮ ಅತ್ತೆಮ್ಮಂಗೆ ಧೈರ್ಯ ಬರುತ್ತೆ. ಕುಡಿಬೇಡ, ಅದು ನೀರಲ್ಲ, ಬೆಂಕಿ ಬೆಂಕಿ. ನೀರು ಕುಡಿರಿ, ಕುಡಿತಾನೇ ಇರಿ, ಧೈರ್ಯ ಬರುತ್ತೆ. ಕುಡಿರಿ. ಕುಡಿ.
ಬೇಡ ರೀ. ಮೇಡಮ್ ಅವ್ರಿಗೆ ಧೈರ್ಯ ಬರ್ಬೇಕು ಅಂದ್ರೆ ನೀನ್ ಕುಡಿಲೇಬೇಕಮ್ಮ. ತಗೊಳಮ್ಮ. ಬೇಡ ರೀ. ನೀನ್ ಕುಡಿತೇವ, ನಾನೇ ಕುಡಿಸ್ಬಿಡ್ಲು. ಪರಮ ಇನ್ನೊಂದು ಗ್ಲಾಸ್ ಕೊಡ. ಬೇಡ ರೀ. ಹೋಗೋಣಮ್ಮ, ಕುಡಿಯಮ್ಮ. ಬೇಡ ರೀ. ಕುಡಿಯಮ್ಮ. ಎಷ್ಟು ಅಂತ ಕುಡಿಸ್ಬೇಕು ಅಂತಿದ್ದೀರಾ? ಗಂಗಾಜಲ ಶಾಸ್ತ್ರಿಗಳು ಹೇಳಿದ್ದಾರೆ, ಪಾರು ಆರೋಗ್ಯ ಸುಧಾರಣೆ ಆಗುವವರೆಗೂ ನೀರು ಕುಡಿತಾನೆ ಇರಬೇಕು. ನೀವು ಕುಡೀರಿ. ತಗೊಳಮ್ಮ. ಬೇಡ ರೀ. ಕುಡಿಯಮ್ಮ. ಸಾಕು ರೀ. ಲೇ ಪಾರು, ನನ್ನ ಕಾಪಾಡೆ. ಇರುವೆಶಲಿ ನಾನು ನಿನ್ ಕಾಪಾಡ್ತೀನಿ ರೀ. ಅವಾಗ್ಲಿಂದ ಒಂದ್ ಬಿಂದಿಗೆ ನೀರ್ ಕುಡ್ತಿದ್ದಾಳೆ, ಇನ್ನು ಎಷ್ಟು ಕುಡಿಸ್ತೀರಾ? ನಿಲ್ಲಿಸ್ರಿ. ಅದು ನೀರಲ್ಲ, ಬೆಂಕಿ. ನೀರು ರೀ. ಬೆಂಕಿ. ನೀರು. ಬೆಂಕಿ. ನೀರು. ಆಯ್ತು, ನೀರೇ. ಈಗಾದ್ರೆ ಗೊತ್ತಾಯ್ತಾ ನೀರೇ ಅದು ಬೆಂಕಿ ಯಾವುದು ಅಂತ? ನಂಗೆ ಮೊದ್ಲೇ ಗೊತ್ತಿತ್ತು. ಗೊತ್ತಿದ್ದೋಳು ಯಾಕೆ ಈ ತರ ನಾಟಕ ಮಾಡಿದ್ರಿ? ನಾನು ಹೇಳ್ತೀನಿ. ಪಾರು ಗೊತ್ತಿಲ್ಲದೆ ಬಿಸಿನೀರಿದ ಬಕೆಟ್ಗೆ ಕೈ ಇಟ್ಲು. ನೀವ್ ಅದಕ್ಕೆ ಎದ್ವಾ ಬೈದ್ರಿ. ನಿಮಗ್ ಬುದ್ಧಿ ಕಲಿಸ್ಬೇಕು ಅಂತ ನಾನು ಪಾರು ಪ್ಲಾನ್ ಮಾಡಿ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಹಾಗೆ ಚೆನ್ನಾಗಿ ಜ್ಯೂಸ್ ಕುಡ್ದಿತಾ ಇದ್ವಿ, ತಿಂತಾ ಇದ್ವಿ. ಅದರಿಂದ ತೊಂದ್ರೆ ಆಗಿದ್ದು ನಿಮ್ಗೆ, ನಮ್ಗಲ್ಲ. ಇನ್ನು ಮುಂದೆ ತೊಂದರೆ ನಿಮಗಾಗುತ್ತೆ. ಯಾಕೆ? ಒಂದು ವಾರ ಜ್ಯೂಸು ಇಲ್ಲ, ಊಟನೂ ಇಲ್ಲ. ಯಾಕೋ? ನೀವು ಕದ್ದು ಮುಚ್ಚಿ ಕುಡ್ದಿರಲ್ಲ ಜ್ಯೂಸು, ಆದ್ರೆ ನಿದ್ರೆ ಮಾತ್ರ ಬೆರೆಸಿದೀನಿ.